ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬೇಸಿಗೆಯ ಧಗೆಯಲ್ಲಿ ಏನಾದರೂ ತಣ್ಣಗಿರೋದು ಕುಡಿಬೇಕು ಅನ್ನಿಸ್ತಲ್ವಾ? ಹಾಗಾದರೆ ಬನ್ನಿ, ಇವತ್ತು ನಾನು ತುಂಬ ತಂಪಾಗಿರುವಂಥ 5 ವಿಧದ ತಂಪು ಪಾನೀಯಗಳನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ರತಿಯೊಂದು ಸಹ ಈ ಒಂದು ಕಾಲಕ್ಕೆ ತುಂಬ ಒಳ್ಳೆಯ ಜ್ಯೂಸ್ಗಳು, ಜೊತೆಗೆ ದೇಹವನ್ನು ತಂಪಾಗಿಡುತ್ತೆ, ಆರೋಗ್ಯವನ್ನು ವೃದ್ಧಿಸುತ್ತೆ. ಅಂಥ ಪಾನೀಯಗಳನ್ನ ಯಾವ ರೀತಿ ಮಾಡೋದು, ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ಇನ್ನೂ ಹೆಚ್ಚು ಈ ಥರ ರೆಸಿಪಿನ ನಿಮಗಾಗಿ ತೋರಿಸ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾಯಿರಿ. ಈಗ ಈ ಒಂದು ಕೂಲ್ ಡ್ರಿಂಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ನಾನಿವತ್ತು ಬೇಸಿಗೆಗೆ ಉತ್ತಮವಾಗಿರುವಂತಹ 5 ತಂಪು ಪಾನೀಯಗಳನ್ನ ಹೇಳ್ಕೊಡ್ತೀನಿ. ಅದು ಯಾವ ಜ್ಯೂಸ್ನ ಇವತ್ತು ಮಾಡೋಣ ಅಂದರೆ, ಒಂದು ದಾಳಿಂಬೆ ಜ್ಯೂಸು, ಮತ್ತು ದ್ರಾಕ್ಷಿ, ಕಿತ್ತಳೆ, ನಿಂಬೆ ಮತ್ತು ಸೌತೆಕಾಯಿ, ಇಷ್ಟು ಥರದ ಜ್ಯೂಸ್ಗಳನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಸಕ್ಕರೆ, ಚಿಯಾ ಸೀಡ್ಸ್, ಸಾಲ್ಟ್, ಏಲಕ್ಕಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಾಲು, ಸ್ವಲ್ಪ ಮೊಸರು. ಹಾಗಾದರೆ ಬನ್ನಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸು ಯಾವುದ್ಯಾವುದಕ್ಕೆ ಯೂಸ್ ಮಾಡಿ ಯಾವ ರೀತಿ ಜ್ಯೂಸ್ ಮಾಡ್ತೀನಿ ಅಂತ ನೋಡೋಣ. ಮೊದಲಿಗೆ ನಾನು ಪೊಮೊಗ್ರಾನೇಟ್ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ನೋಡಿ, ಮೊದಲಿಗೆ ನಾನು ದಾಳಿಂಬೆ ಜ್ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಜ್ಯೂಸ್ ಬ್ಲೆಂಡರ್ನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಅಂಥ ದಾಳಿಂಬೆನ ಬಿಡಿಸ್ಬಿಟ್ಟು 1 ಬೌಲಷ್ಟು ಕಾಳನ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಜೊತೆಗೆ ಇದಕ್ಕೆ ನಮ್ಮ ರುಚಿಗೆ ತಕ್ಕಷ್ಟು ಶುಗರ್ನ, ಸಕ್ಕರೆನ ಈಗಲೇ ಆ್ಯಡ್ ಮಾಡೋಣ. ನೋಡಿ, ಈಗ ಅದಕ್ಕೆ 2 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕದಷ್ಟು ಸೇರಿಸ್ಕೊಳ್ಳಿ. ಈಗ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಇದನ್ನು ಒಮ್ಮೆ ಗ್ರೈಂಡ್ ಮಾಡಿದ್ದೀನಿ. ಈಗ ಇದು ಮಿಲ್ಕ್ ಶೇಕ್ ಆಗಿರೋದ್ರಿಂದ ಒಂದು ಅರ್ಧ ಗ್ಲಾಸಿನಷ್ಟು ಹಾಲನ್ನು ನಾನು ಸೇರಿಸಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ನಾನು ದ್ರಾಕ್ಷಿಯನ್ನು ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ದ್ರಾಕ್ಷಿ ಜ್ಯೂಸ್ ಮಾಡೋದಕ್ಕೆ 1 ಬೌಲಷ್ಟು ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸವನ್ನು ಸಹ ಸೇರಿಸಬೇಕಾಗುತ್ತೆ. ಇದಕ್ಕೆ ಆ ನಿಂಬೆ ರಸವನ್ನು ಸಹ ನಾನು ಈಗಲೇ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಆರೆಂಜ್ ಜ್ಯೂಸ್ ಮಾಡೋಕ್ಕೆ ನಾನೀಗ 1 ಬೌಲ್ನಷ್ಟು ಆರೆಂಜನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ಜೊತೆಗೆ ಕೆಲವೊಂದು ಜ್ಯೂಸಿಗೆ ನಾವು ಸ್ವಲ್ಪ ಸಾಲ್ಟನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಬೇಡ, 1 ಪಿಂಚಷ್ಟು ಸಾಲ್ಟನ್ನು ಸೇರಿಸಿದ್ದೀನಿ. ಜೊತೆಗೆ 1 ಚಿಟಿಕೆಯಷ್ಟು ಚಾಟ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಸೇರಿಸಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನಿವಾಗ ಮಜ್ಜಿಗೆ ಸೌತೆಕಾಯಿ ಮಾಡ್ತಾಯಿದ್ದೀನಿ. ಈ ಬೇಸಿಗೆ ಕಾಲದಲ್ಲಂತೂ ದೇಹಕ್ಕೆ ಎಷ್ಟು ತಂಪಂದರೆ ಅಷ್ಟು ತಂಪಾಗಿರುತ್ತೆ. ಇದಕ್ಕೆ ನಾವು ಮೊದಲು 1 ಬೌಲಷ್ಟು ಸೌತೆಕಾಯಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸ್ನಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ನಾವು ಮೊಸರು ಹಾಕಿರೋದ್ರಿಂದ ಇದಕ್ಕೆ ಸಕ್ಕರೆ ಹಾಕಲ್ವಲ್ಲ, ಅದ್ರ ಬದಲು ನಾವು ಉಪ್ಪನ್ನೇ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ. ಜೊತೆಗೆ 1 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ, ಏಕೆಂದರೆ ಇದಕ್ಕೆ ಮಸಾಲ ಪದಾರ್ಥಗಳು ಸ್ವಲ್ಪ ಬೇಕಾಗುತ್ತೆ. ಜೊತೆಗೆ 1 ಕಡ್ಡಿಯಷ್ಟು ಪುದೀನ, 1 ಸಣ್ಣ ಗಾತ್ರದ ಹಸಿಮೆಣಸಿನಕಾಯಿ. ಇದು ಉಪ್ಪು, ಖಾರ ಎಲ್ಲ ಇದ್ದರೆ ಸೌತೆಕಾಯಿ ತುಂಬ ಟೇಸ್ಟಾಗಿರುತ್ತೆ. ಜೊತೆಗೆ 1 ಚಿಟಿಕೆಯಷ್ಟು ಚಾಟ್ ಮಸಾಲ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಕೊನೆಯದಾಗಿ ನಾನು ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ
ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಚಾಟ್ ಮಸಾಲ, ಜೊತೆಗೆ ಲೆಮನ್ ಜ್ಯೂಸು. ನಾನು ನಿಂಬೆಹಣ್ಣು ಆಗಲೇ ಹಿಂಡ್ಬಿಟ್ಟು ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಜೊತೆಗೆ 2 ಏಲಕ್ಕಿ ಕಾಯಿಗಳನ್ನ ನೋಡಿ, 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಆ ಮಿಶ್ರಣವನ್ನು ಸಹ ಈ ಜ್ಯೂಸಿಗೆ ಸೇರಿಸಿ ಒಳ್ಳೆಯದನ್ನು ಮಿಕ್ಸ್ ಕೊಟ್ಟರೆ ಲೆಮನ್ ಜ್ಯೂಸ್ ರೆಡಿ ಆಗುತ್ತೆ. ನೋಡಿ, 5 ವಿಧದ ತಂಪು ಪಾನೀಯಗಳು ಕುಡಿಯಲು ಸಿದ್ಧವಾಗಿದೆ. ಈಗ ಫೈನಲ್ಲಾಗಿ ಇದಕ್ಕೆ ಒಂದೊಂದು ಐಸ್ ಕ್ಯೂಬ್ನ ಹಾಕ್ಕೊಂಡ್ರೆ ಇನ್ನೂ ಕೂಲಾಗಿರುತ್ತೆ. ನೋಡಿ, ಆಪ್ಷನಲ್ಲು. ನಿಮಗೇನಾದರೂ ಅಕಸ್ಮಾತು ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಬೇಡ ಅನ್ನೋದಾದರೆ ನೀವೇನೂ ಹಾಕೋದು ಬೇಕಿಲ್ಲ. ಇಲ್ಲ ಅಂತಂದರೆ ಒಂದೊಂದು ಹಾಕ್ಕೊಂಡ್ರೆ ಇನ್ನೂ ಕೂಲಾಗಿರುತ್ತೆ. ಈ ರೀತಿ ಸೇರಿಸ್ಕೊಳ್ಳಿ. ಎಲ್ಲವೂ ಕುಡಿಯೋದಕ್ಕೆ ತುಂಬ ಹಿತ ಅನಿಸುತ್ತೆ. ಯೂಶ್ವಲಿ ಈ ತಂಪು ಪಾನೀಯಗಳೇ ತಂಪಾಗಿರುತ್ತೆ. ಜೊತೆಗೆ ಇದ್ರ ಜೊತೆಗೆ ಈ ಸೋಯಾ ಸೀಡ್ಸ್ನ ಸೇರಿಸಿದ್ರೆ ಮತ್ತಷ್ಟು ದೇಹ ತಂಪಾಗಿರುತ್ತೆ. ಹಾಗಾಗಿ ಇವನ್ನೆಲ್ಲ ಸೇರಿಸಿ ಕುಡಿದ್ರೆ ಈ ಬೇಸಿಗೆಯಲ್ಲಿ ಹೊರಗಡೆ ಕುಡಿಯುವಂಥ ಕೂಲ್ ಡ್ರಿಂಕ್ಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿಮ್ಮ ಮಕ್ಳಿಗೆ ಈ ರೀತಿ ಮಾಡಿ, ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿ ಪಡ್ತಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.